ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಪ್ರತಿನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಂಥ ಪತಿಯ ಕಾಟ ತಾಳಲಾರದೆ ಮಹಿಳೆಯೊಬ್ಬರು ವಿಚ್ಛೇದನ ಕೇಳಿದ್ದಾರೆ. ಸಹಜ ಇದು. ಯಾರು ತಾನೇ ಪ್ರತಿದಿನ ಕುಡ್ಕೊಂಡು ಬಂದು ಗಲಾಟೆ ಮಾಡುವಂಥ ಪತಿಯನ್ನ ಸಹಿಸ್ಕೊಳ್ತಾರೆ ಹೇಳಿ? ಹಿಂದಿನ ಕಾಲದಲ್ಲೆಲ್ಲ ಸಹಿಸ್ಕೊಂಡಿದ್ರು. ಬಟ್ ಈಗಿನ ಕಾಲದಲ್ಲಿ ಪ್ರತಿನಿತ್ಯ ಬಂದು ಗಂಡ ಹೊಡಿತಾನೆ ಅಂದ್ರೆ ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ತೀರಾ ಆಕೆ ಹೊಡಿತಾನೆ ಬಡಿತಾನೆ ಅಂತಂದಾಗ ಬೇರೆ ಎಲ್ಲೋ ಹೋಗಿ ವಾಸ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ, ಅಥವಾ ವಿಚ್ಛೇದನ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಕಾರಣ ಇರೋದು ಒಂದೇ, ಜೀವನ, ಅದನ್ನ ನೆಮ್ಮದಿಯಾಗಿ ಕಳಿಬೇಕು ಅನ್ನೋ ಕಾರಣಕ್ಕಾಗಿ. ಆದ್ರೆ ಇಲ್ಲಿ ಮಹಿಳೆ ವಿಚ್ಛೇದನ ಕೇಳಿದ್ದೇ ಆಕೆಗೆ ಮುಳುವಾಗಿ ಹೋಗ್ಬಿಟ್ಟಿದೆ. ಪತ್ನಿಯ ಮಾನ ಕಾಪಾಡುವಂತಹ ಜವಾಬ್ದಾರಿ ಯಾರದ್ದು? ಪತಿಯದ್ದು ಅಲ್ವಾ? ಆದ್ರೆ ವಿಚ್ಛೇದನ ಕೇಳಿದ್ದಲ್ಲ ಅನ್ನುವ ಸಿಟ್ಟಿಗೆ ಆತ ಏನ್ ಮಾಡಿದ್ದಾನೆ ಅಂತ ಹೇಳಿ ಕೇಳಿದ್ರೆ ನಿಜಕ್ಕೂ ನಾಚಿಕೆ ಪಡಬೇಕು. ಪತ್ನಿಯ ಮಾನ ರಕ್ಷಣೆ ಮಾಡಬೇಕಾದ ಪತಿಯೇ ಆಕೆಯ ಖಾಸಗಿ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪ್ಲೋಡ್ ಮಾಡಿ ವಿಕೃತಿಯನ್ನ ಮೆರೆದು ಬಿಟ್ಟಿದ್ದಾನೆ. ಆಮೇಲೆ ನೋಡಿ, ಇಂಥ ಘಟನೆಗಳು ಬೆಳಕಿಗೆ ಬಂದಾಗ ಖಾಸಗಿ ಫೋಟೋಗಳನ್ನ ಗಂಡನ ಮೊಬೈಲ್ನಲ್ಲಿ ಇಡೋದಕ್ಕೂ ಕೂಡ ಹೆಂಡತಿಯರು ಹೆದರ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರುವಂಥದ್ದು ಪ್ರೀತಿ, ವಿಶ್ವಾಸ, ನಂಬಿಕೆ. ಯಾವಾಗ ಅದಕ್ಕೆ ಒಂದು ಧಕ್ಕೆ ಬರುತ್ತೋ ಆಗ ಇಂಥ ಘಟನೆಗಳು ನಡೆಯುತ್ತೆ. ಆಕೆ ವಿಚ್ಛೇದನ ಕೇಳಿದ್ರಲ್ಲಿ ತಪ್ಪೋ ಸರಿಯೋ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಆಕೆ ತನ್ನ ಪತ್ನಿ, ನಾನು ಸಾಕಷ್ಟು ವರ್ಷಗಳ ಕಾಲ ಆಕೆ ಜೊತೆ ಸಂಸಾರ ಮಾಡಿದ್ದೀನಿ ಅನ್ನೋದನ್ನೂ ಮರೆತು ಆತ ಆಕೆಯ ಖಾಸಗಿ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಿದೆಯಲ್ಲ, ಅದು ವಿಕೃತ ಮನೋಭಾವವನ್ನ ಹೊಂದಿರುವಂತ ವ್ಯಕ್ತಿ ಮಾಡುವಂತ ಕೆಲಸ. ಅಂತ ಕೆಲಸ ಆತ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಸದ್ಯ ಆರೋಪಿ ಗೋವಿಂದ ರಾಜು ಅನ್ನುವಂತಹ ಒಂದು ಹೆಸರು ಆತನದ್ದು. ಆತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಗಮನದಲ್ಲಿರಲಿ, ಹೆಂಡತಿಯ ಖಾಸಗಿ ಫೋಟೋಗಳನ್ನ ಗಂಡನಾದವನು ಕಾಪಾಡಿಕೊಳ್ಳಬೇಕು. ಆ ಫೋಟೋಗಳನ್ನ ನೋಡುವ ಹಕ್ಕು ಗಂಡನಿಗೆ ಮಾತ್ರ. ಆತ ಬುದ್ಧಿಗೇಡಿಯಾಗಿ ತನ್ನ ಹೆಂಡತಿಯ ಫೋಟೋಗಳನ್ನೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದಾನೆ. ಅದು ಕ್ರೈಮ್, ಅದು ಅಪರಾಧ. ಅಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಆ ಕೆಲಸ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಅರೆಸ್ಟ್ ಆಗ್ತೀರಾ. ಹಾಗಿದ್ರೆ ಕೇವಲ ಕುಡಿತ ಒಂದೇ ಇವರಿಬ್ಬರ ನಡುವೆ ಈ ವಿಚ್ಛೇದನಕ್ಕೆ ಕಾರಣ ಆಯ್ತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲ, ಸಾಕಷ್ಟು ಕಾರಣಗಳಿದೆ. ನೋಡಿ, ಈ ಆರೋಪಿ ಗೋವಿಂದ ರಾಜು ಪಾಪ ಪ್ರತಿದಿನ ಬಂದು ಕುಡ್ಕೊಂಡು ಬಂದು ಹೆಂಡತಿಗೆ ಹೊಡಿತಾ ಇದ್ದ. ಆ ಹೊಡೆತ ತಾಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಪಾಪ ಆಕೆಗೆ. ಹಾಗಾಗಿ ಬೆಂಗಳೂರಿನ ಮಾಲ್ ಒಂದರಲ್ಲಿ ಆಕೆ ಕೆಲಸ ಮಾಡ್ತಿದ್ದಾಳೆ. ಕೆಲಸ ಮಾಡುವಾಗ ಆತನಿಗೆ ಕುಡಿಯೋ ಚಟ ಇತ್ತು ಅಂತ ಹೇಳಿ ಪಾಪ ಮದುವೆ ಆಗೋ ಮುನ್ನ ಆಕೆಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮಾಲ್ ಒಂದರಲ್ಲಿ ಕೆಲಸ ಮಾಡುವಾಗ ಇಬ್ಬರಿಗೂ ಪರಿಚಯ ಆಗಿದೆ. ಅದಾದ್ಮೇಲೆ 2024ರಲ್ಲಿ ಅವರು ಮದುವೆ ಕೂಡ ಆಗಿದ್ದಾರೆ. ಅಂದ್ರೆ ನೋಡಿ, ಕಳೆದ ವರ್ಷ ನಡೆದಿರುವಂತಹ ಒಂದು ಮದುವೆ ಇದು. ಅಂದ್ರೆ ಅಟ್ಲೀಸ್ಟ್ ಪಾಪ ಒಂದ್ ವರ್ಷ ಸಂಸಾರ ಮಾಡಿದ್ದಾರೆ. ಸಂಸಾರ ಮಾಡಿದ್ಮೇಲೆ ಆಕೆ ತನ್ನ ಹೆಂಡತಿ ತನ್ನ ಹಕ್ಕು ಅನ್ನುವಂಥ ಒಂದು ಜವಾಬ್ದಾರಿ ಆತನಿಗೆ ಇರಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನ ಮರೆತು ಆನ್ಲೈನ್ ಬೆಟ್ಟಿಂಗ್ ದಂಧೆ ಕೂಡ ಅವನು ಮಾಡ್ತಾ ಇದ್ದ. ಅದರಲ್ಲಿ ಕೂಡ ದುಡ್ಡು ಹಾಕಿ ದುಡ್ಡನ್ನ ಹಾಳು ಮಾಡ್ತಾ ಇದ್ದ. ಅದರ ಜೊತೆಗೆ ಕುಡಿತದ ದಾಸನಾಗಿದ್ದ. ಅದರಲ್ಲಿ ಸಾಕಷ್ಟು ಹಣವನ್ನ ಕೂಡ ಕಳ್ಕೊಳ್ತಾ ಇದ್ದ. ಆಮೇಲೆ ಈ ತರದ ಚಟಗಳಿರುವಂತಹ ಗಂಡನನ್ನ ಯಾವ ಹೆಂಡತಿ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಹೇಳಿ? ಅಕಸ್ಮಾತ್ ಮದುವೆ ಆದ್ಮೇಲೆ ಆತ ಈ ಚಟಕ್ಕೆ ದಾಸ ಆಗಿದ್ದಾನೆ ಅಂತ ಹೇಳಿ ಗೊತ್ತಾದಾಗ ಖಂಡಿತವಾಗ್ಲೂ ಆಕೆ ವಿಚ್ಛೇದನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಅದು ಸರಿಯೂ ಹೌದು. ಆಕೆ ಮಾಡಿದಲ್ಲಿ ಖಂಡಿತ ತಪ್ಪಿಲ್ಲ. ಇಲ್ಲಿ ಪತ್ನಿ ದುಡಿದು ತಂದ ಹಣವನ್ನು ಆನ್ಲೈನ್ ಬೆಟ್ಟಿಂಗ್ ಕುಡಿತಕ್ಕೆ ಬಳಸ್ತಾ ಇದ್ದ. ಇದನ್ನು ಕೂಡ ಯಾರು ಒಪ್ಲಿಕ್ಕಿಲ್ಲ. ನೋಡಿ, ಹೆಂಡತಿ ಪಾಪ ದುಡಿತಿದ್ದಾಳೆ. ಆತನಿಗೆ ದುಡಿಯೋ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವನು ಕುಡಿತದ ಚಟಕ್ಕೆ ದಾಸವಾಗಿದ್ದಾನೆ. ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ದುಡ್ಡು ಹಾಕ್ತಾನೆ. ಅದು ಅಲ್ಲದೆ ಹೆಂಡತಿ ದುಡಿದು ತಂದ ದುಡ್ಡನ್ನು ಕಿತ್ಕೊಂಡು ಆತ ಬೆಟ್ಟಿಂಗ್ಗೆ ಆಗ್ತಾನೆ ಅಂದಾಗ ಆಕೆ ವಿಚ್ಛೇದನ ಕೇಳದೆ ಇನ್ನೇನ್ ಮಾಡಕ್ ಸಾಧ್ಯ? ಇದರಿಂದಾಗಿ ದಂಪತಿಗಳ ಮಧ್ಯೆ ಪ್ರತಿನಿತ್ಯ ಜಗಳ ಆಗ್ತಾ ಇತ್ತು. ಕುಡಿತದ ಚಟದಿಂದ ಹಣ ಕಳ್ಕೊಂಡು ಮನೆಗೆ ಬರ್ತಾ ಇದ್ದಂಥ ಗಂಡ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾ ಇದ್ದ. ಗಂಡನ ದೌರ್ಜನ್ಯದಿಂದ ಬೇಸತ್ತಂತ ಮಹಿಳೆ ಬೆಂಗಳೂರನ್ನ ತೊರೆದು ಆಂಧ್ರ ಪ್ರದೇಶದಲ್ಲಿರುವಂತಹ ತನ್ನ ತವರು ಮನೆಗೆ ಹೋಗ್ತಾಳೆ. ಪತಿಯ ಕಾಟದಿಂದ ಬೇಸತ್ತು ತವರಿಗೆ ಹೋದ ಮಹಿಳೆ ಗೋವಿಂದರಾಜು ಬಳಿ ವಿಚ್ಛೇದನ ಕೇಳ್ತಾಳೆ. ಇದರಿಂದಾಗಿ ಆಕೆಗೆ ಅಲ್ಲಿ ಕೂಡ ನೆಮ್ಮದಿ ಇಲ್ಲದಂತೆ ಆಗ್ಬಿಡುತ್ತೆ. ವಿಚ್ಛೇದನ ಕೇಳಿದ್ರಿಂದ ಸಿಟ್ಟಾದಂಥ ಒಂದು ಪತಿ ಏನ್ ಮಾಡ್ತಾನೆ, ಖಾಸಗಿ ಫೋಟೋಗಳು ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡೋದಾಗಿ ಬೆದರಿಕೆ ಹಾಕ್ತಾನೆ ಮೊದಲಿಗೆ. ಇದರಿಂದ ಹೆದರಿದ್ದ ಆಕೆ ಬೆಂಗಳೂರಿಗೆ ಬಂದು ಪಿಜಿಯಲ್ಲಿ ಪಾಪ ಉಳ್ಕೊಳ್ತಾಳೆ. ನೀನ್ ಬಾ ಮನೆಗೆ ಅಂತ ಕರೆದಾಗ ಮನೆಗೆ ಹೋಗಲ್ಲ, ಪಿಜಿಲಿ ಉಳ್ಕೊಳ್ತಾಳೆ.
ಪೇನ್ ಗೆಸ್ಟ್ಗೂ ಹೋಗಿ ಆಕೆಗೆ ಹಿಂಸೆ ಕೊಟ್ಟಿದ್ದಾನೆ ಆರೋಪಿ. ನೀನ್ ಮನೆಗೆ ಬರ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾನೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮುನ್ನ ಕೊಲೆ ಮಾಡೋದಾಗಿ ಕೂಡ ಆಕೆಗೆ ಬೆದರಿಕೆ ಒಡ್ಡಿದ್ದಾನೆ. ಇಷ್ಟೆಲ್ಲ ಹೈಡ್ರಾಮಾಗಳನ್ನ ಮಾಡುವಂತ ಗಂಡನನ್ನ ಯಾವ ಹೆಂಡತಿ ತಾನೇ ಸಹಿಸ್ಕೊಳ್ಳೋಕ್ ಸಾಧ್ಯ ಅಲ್ವಾ? ಸೊ ಹೀಗಾಗಿ ಇಷ್ಟೆಲ್ಲ ಆದ ಬಳಿಕ ಆರೋಪಿ ಮಹಿಳೆ ಖಾಸಗಿ ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾನೆ. ಅದಾದ್ಮೇಲೆ ಸ್ನೇಹಿತೆಯರ ಗುಂಪಿಗೂ ಕೂಡ ಟ್ಯಾಗ್ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಆಕೆಯ ಸ್ನೇಹಿತೆಯರ ಗುಂಪಿಗೆ. ಆಗ ಆಕೆಗೆ ಆ ಸ್ನೇಹಿತರಿಂದ ಮಾಹಿತಿ ಸಿಗತ್ತೆ. ಅದಾದ್ಮೇಲೆ ಹೋಗಿ ಆಕೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಸಾಕ್ಷಿಗಳನ್ನ ಇಟ್ಕೊಂಡು ಪೊಲೀಸರು ಆತನನ್ನ ಇದೀಗ ಬಂಧಿಸಿದ್ದಾರೆ. ನೋಡಿ, ಎಲ್ಲಿದೆ ದಾಂಪತ್ಯ ಜೀವನಕ್ಕೆ ಬೆಲೆ ಎನ್ನುವಂತ ಪ್ರಶ್ನೆ ಬರುತ್ತೆ. ಆಮೇಲೆ ಯಾರನ್ನ ನಂಬಬೇಕು ನಾವು? ಯಾರನ್ನ ನಂಬಿ ಮದುವೆ ಆಗ್ಬೇಕು? ಯಾರನ್ನ ನಂಬಿ ನಾವು ನಮ್ಮ ಒಂದು ಖಾಸಗಿ ಕ್ಷಣಗಳನ್ನ ಕಳಿಬೇಕು ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಈ ಘಟನೆ ಬೆಳಕಿಗೆ ಬಂದ ಮೇಲೆ ಅಥವಾ ಈ ಒಂದು ವಿಡಿಯೋಗಳನ್ನ ನೋಡಿದ ಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಪಾಪ ತಮ್ಮ ಖಾಸಗಿ ಫೋಟೋಗಳನ್ನ ವಿಡಿಯೋಗಳನ್ನ ಗಂಡನ ಮೊಬೈಲ್ನಲ್ಲಿ ಇಡೋಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ನೆನಪಿರ್ಲಿ, ನಂಬಿಕೆ ಎನ್ನುವಂಥದ್ದು ಎಲ್ಲಿ ಭದ್ರವಾಗಿ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಇಂಥ ಘಟನೆಗಳು ನಡೆಯೋಕೆ ಸಾಧ್ಯವೇ ಇಲ್ಲ.